ಗಣಪತಿ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಅಲಂಕಾರಗಳ ಮುಖಾಂತರದಿಂದ ಮತ್ತು ಗಣಪತಿಗೆ ಪೂಜೆಯೇ ಅಂತಂದರೆ ಯಾವುದನ್ನು ಸಲ್ಲಿಸಬೇಕು, ನೈವೇದ್ಯದಿಂದ ಆಗಿರ್ಬೋದು, ಅಲಂಕಾರದಲ್ಲಾಗಿರ್ಬೋದು, ನಮ್ಮ ಉಡುಗೆ ತೊಡುಗೆಗಳಾಗಿರ್ಬೋದು, ಭಗವಂತನಿಗೆ ಕೊಡುವಂತಹ ಒಂದು ಪ್ರಿಯವಾದ ವಸ್ತುಗಳು ಅಂತಂದರೆ ಮುಖ್ಯವಾಗಿ ಮನೆ ಕುಟುಂಬ ಅಂಗಳದಲ್ಲಿ ಸಂಪೂರ್ಣವಾಗಿ ಶುದ್ಧಿ, ಅಷ್ಟಮ ಶುದ್ಧಿ ಅನ್ನುವಂಥದ್ದು ನಾವು ಮಾಡ್ಕೋಬೇಕಾಗುತ್ತದೆ. ಅಷ್ಟಮ ಶುದ್ಧಿ ಆದ ನಂತರ ಪ್ರಾಣ ಪ್ರತಿಷ್ಠಾಪನೆ ಗಣಪತಿ ಮೂರ್ತಿಯನ್ನು ಆದ ನಂತರ ಮುಖ್ಯವಾಗಿ ಗರಿಕೆ ಅನ್ನುವಂಥದ್ದು ನಮಗೆ ಗಣಪತಿ ವಿಗ್ರಹವನ್ನು ನೈವೇದ್ಯವಾಗಿ ಕೊಡಬೇಕಾಗುತ್ತದೆ. ಮತ್ತು ನಮ್ಮ ಅಂಗಳದಲ್ಲಿ ಪ್ರತಿ ಜಾಗದಲ್ಲೂ ಕೂಡ ಮನೆಯವರಿಗೆಲ್ಲರಿಗೂ ಸಂಬಂಧಿಸಿದಂತೆಯೇ ಪಂಚಾಮೃತವನ್ನು ಕೂಡ ಸಿಹಿಯ ಮುಖಾಂತರದಿಂದ ಗಣಪತಿ ಮೂರ್ತಿಗೂ ಕೂಡ ಒಂದು ಪಂಚಾಮೃತವನ್ನು ನೈವೇದ್ಯವಾಗಿ ಕೊಡುವಂಥದ್ದು. ಮತ್ತು ಮೋದಕವನ್ನು, ಕಡುಬು ಅನ್ನುವಂಥದ್ದು ಏನು ಹೇಳ್ತೀವೋ ಅದನ್ನು ನಾವು ಸಂಪೂರ್ಣವಾಗಿ ಗಣಪತಿಗೆ ನೈವೇದ್ಯವಾಗಿ ಕೊಡುವಂಥದ್ದು. ಮತ್ತು ಫಲಪುಷ್ಪಗಳು ಸಂಪೂರ್ಣವಾಗಿ ಯಾವುದೇ ಥರದ ಹಣ್ಣುಗಳನ್ನು ಆಗಿರ್ಬೋದು, ಯಾವುದೇ ಥರದ ಹೂವುಗಳನ್ನು ಕೂಡ ಆಗಿರ್ಬೋದು, ಸಂಪೂರ್ಣವಾಗಿ ನಾವು ಸಂಪ್ರದಾಯಗಳ ಪ್ರಕಾರವಾಗಿ ಶುದ್ಧಿಯಿಂದ ನಾವು ನೈವೇದ್ಯಗಳಿಗೆ ಮತ್ತು ಅಲಂಕಾರಗಳಿಗೆ ಉಪಯೋಗಿಸುವಂತಹ ಪ್ರತಿಯೊಂದು ಪದಾರ್ಥವನ್ನು ಕೂಡ ನಾವು ಅರ್ಪಿಸಬಹುದು.